ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತಹ ಒಂದು ತೊಂಡೆಕಾಯಿ ಸುಕ್ಕ ಇರ್ಬೋದು. ಹಾಗೆ ನಾವು ಡೈಲಿ ರಂಗೋಲಿಗಳನ್ನು ಹಾಕ್ತಾ ಇರ್ತೀವಿ. ಬಟ್ ಗಡಿಬಿಡಿಯಲ್ಲಿ ಯಾವ ರೀತಿ ತುಂಬ ಬೇಗನೆ ಚಿಕ್ಕದಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂತೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈಗ ತೊಂಡೆಕಾಯಿ ಎಲ್ಲ ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ರೆಡ್ಡಿಶ್ ಆಗಿರೋದನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದು ಹಾಕಿದ್ದೀನಿ. ವೈಟ್ ಇರೋದನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಯಾವ ಥರ ಇಷ್ಟ ಆ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ಹಾಗೆ ನೆನೆ ಹಾಕಿದ್ದೆ ನಾನು ಕಾಬೂಲ್ ಕಡಲೆನ ನೈಟೇ ನೆನೆ ಹಾಕಿದ್ದೆ. ಈಗ ಕಾಬೂಲ್ ಕಡಲೆ ಹಾಗೆ ತೊಂಡೆಕಾಯಿ ಮತ್ತು ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 2ರಿಂದ 3 ವಿಸಿಲಷ್ಟು ನಾವು ಬೇಯಿಸ್ಕೊಂಡ್ರೆ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗೇ ಆಗುತ್ತೆ ಇದು. ನನಗಂತೂ ತುಂಬ ಇಷ್ಟ ತೊಂಡೆಕಾಯಿ ಪಲ್ಯ ಅಂದರೆ. ಅದರಲ್ಲೂ ಮದುವೆ ಮನೆಯಲ್ಲಿ ಮಾಡುವಂಥ ಒಂದು ತೊಂಡೆಕಾಯಿ ಸುಕ್ಕ ರೆಸಿಪಿ ತುಂಬ ಇಷ್ಟ ನನಗೆ. ಸೊ ನಾನು ಇವತ್ತು ಮಾಡ್ತಾಯಿದ್ದೆ, ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಸಣ್ಣ ವಸ್ತು ಇದೆಯಲ್ಲ, ಜಾತ್ರೆಯಲ್ಲಿ ತೊಗೊಂಡಿದ್ದು, ಕಾಯಿ ತುರಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಅರ್ಜೆಂಟಾಗಿ ಒಂದು ಸ್ವಲ್ಪ ಕಾಯಿ ತುರಿಬೇಕು ಅಂದರೂ ಕೂಡ ಇದರಲ್ಲೇ ತುರ್ಕೊಳ್ಬೋದು. ಜಸ್ಟ್ ನಾನೊಂದು 60 ರುಪೀಸ್ ಕೊಟ್ಟು ತೊಗೊಂಡಿದ್ದು ಜಾತ್ರೆಯಲ್ಲಿ. ಈಗ ನಾನು ಕಾಯಿ ತುರಿಯೋದಕ್ಕೆ ಅದನ್ನೇ ಯೂಸ್ ಮಾಡಿದೆ. ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಂದು ಸಲ ನಾವು ಕಟ್ ಮಾಡಿ ಗ್ರೈಂಡ್ ಮಾಡಿ ಹಾಕಿದ್ರೂ ಕೂಡ ಜಾರಲ್ಲಿ ಈ ಥರ ಒಂದು ನಮಗೆ ಕಾಯಿ ತುರಿ ಸಿಗೋದಿಲ್ಲ. ಸೊ ಕರೆಕ್ಟಾಗಿ ನಮಗೆ ತುರಿ ಬೇಕಾಗುತ್ತೆ. ಹಾಗಾಗಿ ನಾವು ಈ ಥರ ಒಂದು ಸಣ್ಣ ವಸ್ತು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಕಾಯಿ ತುರಿಯನ್ನು ತುರ್ಕೊಳ್ಬೋದು. ನಾನಿಲ್ಲಿ ಅರ್ಧ ಕಾಯಲ್ಲಿ ಒಂದು ಪೂರ್ತಿ ಮುಕ್ಕಾಲು ಭಾಗದಷ್ಟು ಕಾಯಿ ತುರಿಯನ್ನು ತುರ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೇಕಾದಂಥ ಮಸಾಲೆ, ಈಗ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಮೆಣಸು, ಒಣಮೆಣಸನ್ನು ತೊಗೊಂಡಿದ್ದೀನಿ. ಈಗ ನೋಡಿ ಕಾಳು ಮತ್ತು ತೊಂಡೆಕಾಯಿ ಬೆಂದಿದೆ. ಅದನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ನೀರು ಜಾಸ್ತಿ ಉಳ್ಕೊಂಡಿದ್ರೆ ಅದನ್ನು ಒಂದು ಲೋಟದಲ್ಲಿ ಹಾಕಿಡಿ. ಅನ್ನಕ್ಕೆ ಬೇಕಿದ್ದರೂ ಹಾಕ್ಕೊಳ್ಬೋದು, ಮತ್ತೆ ಬೇಕಿದ್ದರೆ ಮತ್ತೆ ಯೂಸ್ ಆಗೋದಿಲ್ಲ. ಆದಷ್ಟು ಇದನ್ನು ಡ್ರೈ ಆಗಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಮಕ್ಕಳ ಲಂಚ್ ಬಾಕ್ಸಿಗೆ ತೊಂಡೆಕಾಯಿ ಸುಕ್ಕದ ಜೊತೆ ಈ ಒಂದು ಕುಚಲಕ್ಕಿ ತುಂಬಾ ಚೆನ್ನಾಗಾಗುತ್ತೆ, ಸೂಟ್ ಆಗುತ್ತೆ. ಹಾಗಾಗಿ ಕುಚಲಕ್ಕಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ರೈಸನ್ನು 2.5 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟೊಂದು ಡಸ್ಟ್ ಬರುತ್ತೆ ಅಂತೇಳಿ. ತುಂಬ ಡಸ್ಟ್ ಬರುತ್ತೆ. ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ನಾವು ಕಾಲು ಭಾಗ ತೊಗೊಂಡ್ರೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಕುಕ್ಕರಲ್ಲಿ. ಆದಷ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ರೈಸು. ಆಮೇಲೆ ಬೇಕಿದ್ದರೆ ನಿಮಗೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ಈಗ ನಾನು ಅದನ್ನು ಬೇಯೋದಕ್ಕೆ ಇಟ್ಟು ಇದಕ್ಕೆ ಮಸಾಲೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ತೊಂಡೆಕಾಯಿ ಸುಕ್ಕ. ಹಾಗೆ ತುಂಬ ಈಸಿ ಕೂಡ. ಆದರೆ ತೊಂಡೆಕಾಯಿ ಕಟ್ ಮಾಡ್ಕೊಳ್ಳುವಾಗ ಮಾತ್ರ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಮತ್ತು ಅದರ ಜೊತೆಗೆ ಸಾಂಬಾರು ಮೆಣಸು ಒಂದು 7ರಿಂದ 8, ಖಾರ ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಆಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಈ ಕಾಯಿ ತುರಿಯನ್ನು ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ಕಾಯಿ ತುರಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನಿಷ್ ಬರಬೇಕು. ಅಲ್ಲಿವರೆಗೂ ನಾವು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡಬೇಕು. 1 ಬೈ 1 ಫ್ರೈ ಮಾಡೋದಕ್ಕಿಂತ ಈ ರೀತಿ ಎಲ್ಲನೂ ಒಟ್ಟಿಗೆ ಫ್ರೈ ಮಾಡೋದ್ರಿಂದ ಸೀದು ಹೋಗೋ ಚಾನ್ಸಸ್ ಇರೋದಿಲ್ಲ ಮತ್ತು ಬೇಗನೆ ಫ್ರೈ ಮಾಡಿ ಆಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಇದನ್ನು ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಬಿಸಿನೀರನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಮಕ್ಕಳಿಗೆ ಡೈಲಿ ನಾನು ಬಿಸಿನೀರನ್ನು ಕೊಡ್ತೀನಿ. ಸೊ ಇದು ಬ್ರೇಕ್ಫಾಸ್ಟ್ ತಿಂಡಿಗೆ ರೆಡಿ ಆಗೋ ಅಷ್ಟರಲ್ಲಿ ಅವರು ಬಿಸಿನೀರು ಕುಡಿದ್ರೆ ಆಮೇಲೆ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಆಮೇಲೆ ಬ್ಯಾಗ್ ಪ್ಯಾಕ್ ಮಾಡಿ ಕಳಿಸ್ಬೋದು. ಈಗ ನಾನು ಜಾರಿಗೆ ಟ್ರಾನ್ಸ್ಫರ್
ಮಾಡಿ. ಸ್ವೀಟಿಶ್ ಬೇಕಂತಾದರೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ತರಿತರಿಯಾಗಿ ನೋಡಿ ಈ ರೀತಿ ಒಂದು ತರಿತರಿಯಾಗಿ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ಮಸಾಲೆಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಕರಿಬೇವು ಇದಿಷ್ಟನ್ನು ಹಾಕ್ಕೊಳ್ತೀನಿ. ಕಡಲೆಬೇಳೆ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು. ಇದಿಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಆಮೇಲೆ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಂಡು ಫ್ರೈ ಮಾಡಿ. ಹಾಗೆ ಫ್ರೈ ಮಾಡಬೇಕಾದ್ರೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ಕಡಲೆ ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ, ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ರುಬ್ಬಿದಂಥ ತರಿತರಿಯಾಗಿ ರುಬ್ಬಿದ ಮಸಾಲೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಈಗ ಬೇಯಿಸಿಟ್ಕೊಂಡಿರುವಂತಹ ಈ ತೊಂಡೆಕಾಯಿ, ಕಡಲೆ ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು. ಆದರೆ ಇಲ್ಲಿ ಮಸಾಲೆಗೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಮದುವೆ ಮನೆಯಲ್ಲಿ ಮಾಡುವಂಥ ತೊಂಡೆಕಾಯಿ ಸುಕ್ಕನೇ ರೆಡಿಯಾಗಿದೆ. ಈಗ ನಾನು ಮಕ್ಕಳಿಗೆ ಬುತ್ತಿಗೆ ರೆಡಿ ಮಾಡ್ತಾ ಇದ್ದೀನಿ, ಲಂಚ್ ಬಾಕ್ಸು. ಸೊ ಅನ್ನ ಕೂಡ ಚೆನ್ನಾಗಿ ಬೇಯ್ಕೊಂಡಿದೆ. ಇದರಲ್ಲಿ ಒಂದು ಸ್ವಲ್ಪ ನೀರು ಅಂದರೆ ಗಂಜಿ ತೆಳಿಯನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಸುಕ್ಕದ ಜೊತೆ ತಿನ್ನಬೇಕಾದ್ರೆ ಡ್ರೈ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ರೈಸಿಗೆ ಉಪ್ಪು ಎಲ್ಲ ಸೇರಿಸಿ ಅದಾದಮೇಲೆ ಸಪ್ರೇಟಾಗಿ ಪಲ್ಯ ಇದೆಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಅವರ ಲಂಚ್ ಬಾಕ್ಸಿಗಂತೂ ರೆಡಿ ಆಯಿತು. ಇನ್ನೇನಿದ್ರು ನಮ್ಮದು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ತಿಂದರೆ ಆಯಿತು. ಹಾಗೆ ಇದಕ್ಕೆ ನಾನು ದೋಸೆನ ಮಾಡಿಕೊಂಡಿದ್ದೆ. ಇದಕ್ಕೆ ದೋಸೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಆಮ್ಲೆಟನ್ನು ಮಾಡಿದ್ದೆ. ಆಮ್ಲೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಡೈಲಿ ನಾವು ರಂಗೋಲಿಗಳನ್ನು ಹಾಕ್ತಾ ಇರ್ತೀವಿ. ಡೈಲಿ ಬ್ಯುಸಿ ಲೈಫಲ್ಲಿ, ಗಡಿಬಿಡಿಯಲ್ಲಿ ಈ ಥರ ಸಣ್ಣ ಸಣ್ಣ ಪುಟ್ಟದಾಗಿ ಚೆನ್ನಾಗಿ ಕಾಣುವಂಥ ರಂಗೋಲಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡ್ತೇನೆ ನೋಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.